ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ನಮ್ಮ ಈ ಗುರು ಫಾರ್ಮ್ಸ್ ವೆಬ್ಸೈಟ್ ಬಗ್ಗೆ. ಸೊ ತುಂಬ ದಿನಗಳ ಹಿಂದೆನೇ ತಿಳಿಸ್ಕೊಟ್ಟಿದ್ದೆ. ಸೊ ವೆಬ್ಸೈಟ್ನ ಲಾಂಚ್ ಮಾಡಬೇಕು ಅಂತ ಇದ್ದೀನಿ ಅಂತ. ಆಮೇಲೆ ತುಂಬ ವರ್ಷದ ಹಿಂದೆನೇ ತಿಳಿಸಿದ್ದೆ, ಈ ಯೂಟ್ಯೂಬು, ಮೊಬೈಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಯೂಸ್ ಮಾಡ್ಕೊಂಡು ನನ್ನ ಪ್ರಾಡಕ್ಟ್ನ ನಾನು ಸೇಲ್ ಮಾಡ್ತೀನಿ ಅಂತ. ಸೊ ತುಂಬ ಜನ ಆಗ ಬ್ಯಾಡ್ ಕಮೆಂಟ್ಸು ಹಾಕಿದ್ರು, ನೋಡೋಣ ಏನು ಮಾಡ್ತೀಯ ನೀನು ಅಂತ. ತುಂಬ ಜನ ಸಪೋರ್ಟು ಕೂಡ ಮಾಡಿದರು. ಸೊ ಫೈನಲಿ ನಮ್ಮ ವೆಬ್ಸೈಟ್ ಈಗ ಲಾಂಚ್ ಆಗಿದೆ ಸ್ನೇಹಿತರೆ. ಸೊ ಈ ವೆಬ್ಸೈಟಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳನ್ನ ನಾನು ಸೇಲ್ ಮಾಡ್ತಾಯಿದ್ದೀನಿ, ನೀವು ಯಾವ ರೀತಿ ಆರ್ಡ್ರ್ ಮಾಡ್ಬೋದು, ಆಮೇಲೆ ಈ ವೆಬ್ಸೈಟ್ಗಳು ಫ್ಯೂಚರಲ್ಲಿ ಯಾವ ರೀತಿ ರೈತರಿಗೆ ಎಲ್ಪ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಸಿಂಪಲಾಗಿ ನಿಮ್ಗೆ ಅರ್ಥ ಆಗೋ ಥರ ತಿಳಿಸ್ತೀನಿ ಸ್ನೇಹಿತರೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸಿಂಪಲಾಗಿ ಗುರು ಫಾರ್ಮ್ಸ್ ಅಂತ ಸರ್ಚ್ ಮಾಡಿದ್ರೆ ಸೊ ಈ ರೀತಿ ಓಪನ್ ಆಗುತ್ತೆ. ಅಲ್ಲೇ ವೆಬ್ಸೈಟ್ ಲಿಂಕು ಕೂಡ ಸಿಗುತ್ತೆ. ನಾನು ಒಂದು ಕೋಡಿ ಇಟ್ಕೊಂಡಿರೋ ಚಿತ್ರ, ನಮ್ಮ ಫಾರ್ಮ್ದು ಸಣ್ಣ ಪುಟ್ಟ ಮತ್ತು ನಮ್ಮ ವೆಜಿಟೇಬಲ್ಸ್ದು ಫೋಟೋ ಎಲ್ಲ ಇಲ್ಲಿ ತೋರಿಸ್ತಾ ಇದನ್ನೆಲ್ಲ ಈ ರೀತಿ ಓಪನ್ ಆಗುತ್ತೆ ಗೂಗಲಲ್ಲಿ ಗುರು ಫಾರ್ಮ್ಸ್ ಅಂತ ಹೊಡೆದ್ರೇನೆ. ಮತ್ತು ವೆಬ್ಸೈಟಲ್ಲಿ ಅಲ್ಲೇ ಲಿಂಕು ಕೂಡ ಇರುತ್ತೆ, ವೆಬ್ಸೈಟ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡೋದು ಕೂಡ ಆಗುತ್ತೆ. ಇಲ್ಲ ಅಂತಂದರೆ www.gurufarms.in ಅಂತ ಹೊಡೆದ್ರೆ ಸೊ ನಮ್ಮ ಈ ವೆಬ್ಸೈಟು ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಸ್ನೇಹಿತರೆ ಅಟ್ ಪ್ರೆಸೆಂಟು ನಾನು ಸೊ ಮೇವಿನ ಬೀಜಗಳು, ತರಕಾರಿ ಬೀಜಗಳು ಎಲ್ಲ ನೇಟಿವೆ. ಸೊ ಮೇವಿನ ಬೀಜ ಮತ್ತು ತರಕಾರಿ ಬೀಜಗಳು, ಅದ್ರ ಜೊತೆಗೆ ಗೊಬ್ಬರ, ಸಾವಯವ ಗೊಬ್ಬರ, ಯಾವುದು ವರ್ಮಿ ಕಾಂಪೋಸ್ಟು, ವರ್ಮಿ ವಾಶು, ನೀಮ್ ಕೇಕು, ಈ ಥರ ಯಾವುದು ಮೇಕೆ ಗೊಬ್ಬರ, ಹಸು ಗೊಬ್ಬರ, ಈ ರೀತಿ ಸೇಲ್ ಮಾಡ್ತಾಯಿದ್ದೀನಿ. ಇನ್ನು ಮೇವಿನ ಬೀಜಗಳಿಗೆ ಬಂದರೆ ಕೋಎಫೆಕ್ಸ್ 31, ಬೇಲಿ ಮೆಂತೆ, ಅಗಸೆ, ಕುದುರೆ ಮೆಂತೆ, ಸೂಪರ್ ನೆಫಿಯರು, ವೆಲ್ವೆಟ್ ಬೀನ್ಸು, ಈ ರೀತಿ ಸ್ಟೈಲೋಮೆಟ, ಈ ರೀತಿ ಸೇಲ್ ಮಾಡ್ತಾಯಿದ್ದೀನಿ. ನೀವು ಇಮೇಜ್ಗಳು ನೋಡ್ಬೋದು, ಗ್ಲಿರಿಸಿಡಿಯಾ ಗೊಬ್ಬರದ್ದು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ವೆಬ್ಸೈಟ್ ಅನ್ನುವಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಸ್ನೇಹಿತರೆ, ಸೊ ಈ ಸರಿ ಬಡ್ಜೆಟಲ್ಲಿ ಕೂಡ ಫೈನಾನ್ಷಿಯಲ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳಿದ್ರು, ಸೊ ನೆಕ್ಸ್ಟು 2030 ಅಷ್ಟರಲ್ಲಿ ಇನ್ನೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ನ ಜಾಸ್ತಿ ಮಾಡಬೇಕು ಅಂತಿದ್ದೀವಿ ಅಂತ. ಸೊ ಏನಕ್ಕೆ ಅಂತಂದರೆ, ನಿಮ್ಮ ಕಂಟೆಂಟ್ ಏನು ಅಂತಂದರೆ, ನೀವು ಬೆಳೆಯುವಂಥದ್ದು ನಿಮ್ಮ ಕಂಟೆಂಟ್ ಒಂದು ಯೂಟ್ಯೂಬಲ್ಲಿ. ಸೊ ನನ್ನ ಕಂಟೆಂಟ್ ಏನು, ನಾನು ಇಲ್ಲಿ ಏನು ಸಾಕ್ತೀನಲ್ಲ, ಇಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ, ಕೋಳಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಮೇವನ್ನ ಬೆಳೆಸೋದಾಗಿರ್ಬೋದು, ಇದೇ ನನ್ನ ಕಂಟೆಂಟು. ಸೊ ಇಷ್ಟನ್ನೆಲ್ಲ ಕಷ್ಟಪಟ್ಟು ಬೆಳೆದು ನಾವು ಇದನ್ನು ಕಸ್ಟಮರ್ಸ್ಗೆ ತಲುಪಿಸ್ಲಿಲ್ಲ ಅಂತಂದರೆ, ನಾವು ಏನೇ ವ್ಯವಸಾಯ ಮಾಡಿ ಏನೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ. ಸೊ ಈ ವೆಬ್ಸೈಟ್ ಇವೆಲ್ಲ ಹೆಂಗೆ ಅಂತಂದರೆ ಡಿಜಿಟಲ್ ಮಧ್ಯವರ್ತಿಗಳು. ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ, ನಾವು ಏನೇ ಬೆಳೆದ್ರೂ ಕೂಡ ಒಬ್ಬನ ಕೈಲಿ ತಗೊಂಡೋಗಿ ಕೊಡ್ತಾಯಿದ್ವಿ, ಅವ್ನು ಸೇಲ್ ಮಾಡ್ತಾಯಿದ್ದ. ಸೊ ಇಲ್ಲಿ ಹಿಂಗೆ ಯಾವುದೇ ಮಧ್ಯವರ್ತಿ ಕೂಡ ಇರೋಲ್ಲ. ಸೊ ಡೈರೆಕ್ಟಾಗಿ ನಾವು ಬೆಳೆದಂಥ ಪ್ರಾಡಕ್ಟ್ಗಳನ್ನ ನಾವೇ ಸೇಲ್ ಮಾಡ್ಬೋದು. ಹಂಗಂದ ತಕ್ಷಣ ಸರ್ ವೆಬ್ಸೈಟಲ್ಲಿ ಇರೋ ಪ್ರಾಡಕ್ಟ್ಗಳೆಲ್ಲ ನೀವೇ ಬೆಳಿತೀರಾ ಅಂತ ಅನ್ಕೋಬೇಡಿ, ನಾವು ಆ ಥರ ಬೆಳೆಯೋಲ್ಲ. ಸೊ ಡೈರೆಕ್ಟಾಗಿ ಒಂದಷ್ಟು ಜನ ರೈತರ ಹತ್ರ ನಾನು ಒಂದು ಅರ್ಧ ಇದರಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ವರ್ಮಿ ಕಾಂಪೋಸ್ಟ್ ನಾವೇ ಮಾಡ್ತೀವಿ, ಅದ್ರ ಜೊತೆ ವರ್ಮಿ ವಾಶು, ಈ ಹಸು ಗೊಬ್ಬರ, ಮೇಕೆ ಗೊಬ್ಬರ, ಇವೆಲ್ಲ ನಾವೇ ಉತ್ಪತ್ತಿ ಮಾಡ್ತೀವಿ. ಜಿಂಜೀವ ಗ್ರಾಸು, ಅಜೋಲಾ, ತುಂಬ ಬೇಲಿ ಮೆಂತೆ, ಇವೆಲ್ಲ ನಾವೇ ಉತ್ಪತ್ತಿ ವೆಜಿಟೇಬಲ್ ಸೀಡ್ಸು ಕಂಪ್ಲೀಟ್ ಇಲ್ಲಿ ನನ್ನ ವೆಬ್ಸೈಟಲ್ಲಿರುವಂಥ ವೆಜಿಟೇಬಲ್ ಸೀಡ್ಸ್ ಎಲ್ಲ ನಮ್ಮದೇ ಪ್ರೊಡಕ್ಷನ್ ಇರುತ್ತೆ. ಸೊ ಯಾವುದು ನಮ್ಮ ಕೈಯಲ್ಲಿ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ಕುದುರೆ ಮೆಂತೆ ನಮ್ಮ ಭಾಗದಲ್ಲಿ ಆಗಲ್ಲ. ಸೊ ಆ ರೀತಿ ಸೀಡ್ಸ್ನೆಲ್ಲ ಹೊರಗಡೆ ತಂದು ಸೇಲ್ ಮಾಡುವಂಥದ್ದು ಸ್ನೇಹಿತರೆ. ಸೊ ನೀವು ನಾನು ತಿಳಿಸಿದ್ನಲ್ಲ www.gurufarms.in ಅಂತಂದರೆ ನಮ್ಮ ವೆಬ್ಸೈಟ್ಗೆ ನೋಡ್ಬೋದು. ಆಮೇಲೆ ಎಷ್ಟು ಪ್ರೈಸ್ ಇರುತ್ತೆ, ಸೊ 250 ಗ್ರಾಮು, 500 ಗ್ರಾಮ್, ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಮೇಜಲ್ಲಿ, 250, 500 ಗ್ರಾಮು, 1 kg ಈ ರೀತಿ ಎಲ್ಲ ಆರ್ಡರ್ ಮಾಡ್ಕೋಬೋದು. ಆಮೇಲೆ ಸುಮಾರು ಜನ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ ಪ್ರೈಸ್ ತಿಳಿಸಿ ಅಂತ. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಾನು ಪ್ರೈಸ್ನ ಯೂಟ್ಯೂಬ್ ಕಮೆಂಟಲ್ಲಿ ತಿಳಿಸೋಕ್ಕಾಗಲ್ಲ. ನೀವು ವೆಬ್ಸೈಟ್ಗೆ ಹೋದರೆ ಪ್ರೈಸ್ಗಳು ಏನಿರುತ್ತೆ, 1/4 kg ಎಷ್ಟಿರುತ್ತೆ, ಆಮೇಲೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನನ್ನ ಹತ್ರ. ಮೀನ್ಸ್ ಶಿಪ್ಪಿಂಗ್ ಆರ್ಡ್ರ್ ಅಂದ್ಬಿಟ್ರೆ ಎಲ್ಲ ನೀವು ಅಮೆಝಾನಲ್ಲೂ ಕೂಡ ಆರ್ಡ್ರ್ ಮಾಡಿದ್ರೆ ಸೊ ಶಿಪ್ಪಿಂಗು ಟ್ರಾನ್ಸ್ಫರ್ ಚಾರ್ಜ್ ಇಷ್ಟು ಅಂತಿರುತ್ತೆ. ನಮ್ಮ ಹತ್ರ ಫ್ರೀ, ಯಾವುದೇ ರೀತಿಯಾದ ಟ್ರಾನ್ಸ್ಫರ್ ಚಾರ್ಜ್ ಇರೋಲ್ಲ. ಸೊ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ, ನಿಮಗೆ ತರಕಾರಿ, ಮೇವಿನ ಬೀಜಗಳು ಇವೆಲ್ಲ ಬೇಕು ಅಂದರೆ ಆಡ್ಬೋದು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಒಂದಷ್ಟು ಪ್ಲ್ಯಾನ್ಸ್ನ ಆ್ಯಡ್ ಮಾಡುವಂಥದ್ದು ನಮ್ಮ ವೆಬ್ಸೈಟ್ಗೆ, ಇದೆಲ್ಲ ಮಾಡೋಣ ಅಂತಿದ್ದೀನಿ. ಸೊ ವೆಬ್ಸೈಟ್ ಮಾಡಿಸುವಂಥದ್ದು ಒಂದು ಸುಲಭದ ವಿಚಾರನೇ. ಸೊ ನಾನೇನು ಅಂದ್ಕೊಂಡೆ, ವೆಬ್ಸೈಟ್ ಮಾಡಿಸ್ಬೇಕಾದ್ರೆ ಸ್ನೇಹಿತರೆ ಒಂದು ಅಮೆಝಾನ್ ಥರ ಮಾಡಿಕೊಟ್ಬಿಡ್ತಾರೆ ಎಲ್ಲ ಅವರೇ. ನಾವೇನಿದ್ರೂ ಆರ್ಡ್ರ್ ಬರ್ತಾ ಇರುತ್ತೆ, ನಾವು ಆರ್ಡ್ರ್ಗಳನ್ನ ಸೆಂಡ್ ಮಾಡೋದು, ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇರುತ್ತೆ ಅಂದ್ಕೊಂಡೆ. ಸೊ ವೆಬ್ಸೈಟ್ ಮಾಡುವಂಥದ್ದು ನಿಮಗೆ ಒಂದು 20,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು 11ರಿಂದ 20,000, 15,000ಕ್ಕೆಲ್ಲ ಸ್ಟಾರ್ಟ್ ಆಗಿ 50,000, 1 ಲಕ್ಷ ರೂಪಾಯಿ ಗಂಟಿದೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇಮೇಜಸ್ಸು, ಪ್ರಾಡಕ್ಟ್ ಇಮೇಜ್ಗಳು, ಇವೆಲ್ಲ ನಾನು ಮಾಡಿದ್ದಂಥದ್ದೇ. ಸೊ ನೋಡಿ ಹೆಂಗೆ ಎಜುಕೇಷನ್ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು, ನಾನು ಅದನ್ನೇ ತಿಳಿಸುವಂಥದ್ದು ನಿಮಗೆ ಯಾವಾಗ್ಲೂ. ಸೊ ನೀವೇನಾದರೂ ಎಜುಕೇಷನ್ ಮಾಡಿಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕ್ಕೆ ಟ್ರೈ ಮಾಡಿ. ಸೊ ರೈತರು ಇಲ್ಲಿ ಏನು ಅಂತಂದರೆ ಸ್ನೇಹಿತರೆ, ಸೊ ಪ್ರತಿಯೊಂದೂ ಬೆಳೀತಾರೆ. ಸೊ ಬೆಳೆದಂಥದ್ದನ್ನು ತಗೊಂಡೋಗಿ MNC ಕಂಪ್ನಿಗಳ ಕೈಲಿ ಕೊಟ್ಬಿಡ್ತಾರೆ. ಅವ್ರು ಇಷ್ಟ ಬಂದಂಗೆ ರೇಟ್ಗಳನ್ನ ಫಿಕ್ಸ್ ಮಾಡ್ಕೋತಾರೆ. ಈಗ
ನಮ್ಮ ಜಮೀನಿನಲ್ಲಿ ಉದ್ದು ಎಕ್ಸಾಂಪಲ್ ಉದ್ದನ್ನು ಒಂದು 60 ರೂಪಾಯಿ kg ಅಂತ ಇಟ್ಕೊಳ್ಳಿ. ನಮ್ಮ ಜಮೀನಲ್ಲಿ ಬೈ ಮಾಡುವಂಥದ್ದು, ಅವರು ಖರೀದಿ ಮಾಡುವಂಥದ್ದು, ಅದನ್ನೇ ಅವ್ರು ಪಾಲಿಷ್ ಮಾಡಿದ್ರೆ 120 130 ರೂಪಾಯಿ ಈ ರೀತಿ ಸೇಲ್ ಮಾಡ್ತಾ ಇರ್ತಾರೆ. ಅದೇ ರೈತರು ಈ ರೀತಿ ವೆಬ್ಸೈಟ್ಗಳ ಮುಖಾಂತರ ಒಂದಷ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ರೀತಿ ಎಲ್ಲ ಯೂಸ್ ಮಾಡ್ಕೊಂಡು, ಎಲ್ರಿಗೂ ಟ್ಯಾಲೆಂಟ್ ಇರೋಲ್ಲ, ಒಪ್ಕೊಳ್ತೀನಿ. ಸೊ ಎಲ್ರಿಗೂ ಮೈಂಡ್ ಓಡಲ್ಲ, ಇದು ಹಿಂಗೆ ಮಾಡಬೇಕು, ಹಂಗೆ ಆಗಲ್ಲ ಅದು. ಸೊ ಎಲ್ಲರೂ ಪಾಸ್ ಆಗೋಕ್ಕಾಗಲ್ಲ ಎಕ್ಸಾಮಲ್ಲಿ. ಈಗ ವೆಬ್ಸೈಟ್ನ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ, ಎಲ್ಲ ರೈತರು ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು 10 ಜನ ನೀವು ಗ್ರೂಪ್ ಮಾಡ್ಕೊಳ್ಳಿ, ಒಂದು 15 ಜನ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡ್ಕೊಂಡು ನೀವೇನು ಭತ್ತದಿಂದ ಅಕ್ಕಿ ಮಾಡಿ ಸೇಲ್ ಮಾಡುವಂಥದ್ದು, ಬೆಲ್ಲನ ಸೇಲ್ ಮಾಡುವಂಥದ್ದು, ಈ ರೀತಿ ಮಾಡಿ. ನೀವೇನೇ ಮಾಡಿದ್ರೂ ಕೂಡ ಸ್ನೇಹಿತರೆ, ರೈತರು ಮೇಯ್ನಾಗಿ ಫೇಲ್ ಆಗ್ತಾ ಇರೋದು ಮಾರ್ಕೆಟಿಂಗಲ್ಲಿ. ಸೊ ನಾವು ಏನೇ ಬೆಳೆದ್ರೂ ಕೂಡ ಅದನ್ನು ಗ್ರಾಹಕರಿಗೆ ತಲುಪ್ಸೋಕ್ಕಾಗ್ತಾಯಿಲ್ಲ. ಬಟ್ ಈಗಿನ ಈ ಕಾಮರ್ಸು, ಡಿಜಿಟಲ್ ಮಾರ್ಕೆಟಿಂಗು, ಇದರಿಂದ ನಾವು ನೇರವಾಗಿ ಕಸ್ಟಮರ್ಸ್ನ ಮೀಟ್ ಮಾಡ್ಬೋದು. ಮೀನ್ಸ್ ಅವ್ರು ಬೈ ಮಾಡೋ ಥರ ಮಾಡ್ಬೋದು ಅನ್ನುವಂಥದ್ದು. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಪಾಂಪ್ಲೆಟ್ಗಳನ್ನ ಅಂಟಿಸ್ತಾಯಿದ್ರು, ಟಿ ವಿಗಳೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾಯಿದ್ರು, ಆಮೇಲೆ ಗೋಡೆಯಲ್ಲಿ ಎಲ್ಲ ಒಂಥರ ಮೈಕಲ್ ಸಾರು ಅಂಥದ್ದು, ನ್ಯೂಸ್ ಪೇಪರು ಇದೆಲ್ಲ ಮಾಡ್ತಾಯಿದ್ರು. ಬಟ್ ಈಗ ಕಾಲ ಚೇಂಜ್ ಆಗಿದೆ. ನೆಕ್ಸ್ಟು ಇನ್ನೇನೋ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಈಗ ಆಲ್ರೆಡಿ ತುಂಬ ಆರ್ಡ್ರ್ಗಳು ಬಂದಿದೆ, ಇಲ್ಲಿ ಇಮೇಜಲ್ಲಿ ತೋರಿಸ್ತಾ ಇದೆ ನೋಡಿ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆರ್ಡ್ರ್ ಬರುತ್ತೆ ಅಂತ. ಪರವಾಗಿಲ್ಲ, ಚೆನ್ನಾಗೇ ರೆಸ್ಪಾನ್ಸ್ ಇದೆ. ಸೊ ನೀವು ರೈತರು ಯಾರಾದರೂ ಈ ಪ್ಲ್ಯಾನಲ್ಲಿದ್ದರೆ, ನನ್ನ ಸಬ್ಸ್ಕ್ರೈಬರ್ಸು, ಸೊ ಯಾರಾದರೂ ಒಂದಷ್ಟು ಜನ ಅವರ ಒಂದಷ್ಟು ಪ್ರಾಡಕ್ಟ್ಗಳನ್ನ ನಾವು ಸೇಲ್ ಮಾಡಬೇಕು ಅನ್ನುವಂಥ ಒಂದು ಐಡಿಯಾದಲ್ಲಿದ್ದರೆ, ನೀವು ಈ ರೀತಿ ವೆಬ್ಸೈಟ್ಗಳನ್ನ ಮಾಡ್ಕೊಳ್ಳಿ. ಒಂದಷ್ಟು ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮು, ಯೂಟ್ಯೂಬುಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ತುಂಬ ಸರಿ ಹೇಳಿದ್ದೀನಿ, ನಿಮಗೆ ಮಾತಾಡೋಕ್ಕೆ ಬರೋದು ಬೇಡ. ನೀವು ನೋಡಿ ಹಿಂಗೆ ತೋರಿಸ್ಬಿಟ್ಟು ಈ ರೀತಿ ನಾನು ಕೋಳಿಗಳನ್ನ ಸಾಕಿದ್ದೀನಿ, ಯಾರಾದರೂ ಕೋಳಿ ಮೊಟ್ಟೆ ಬೇಕು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಒಂದು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಒಂದು ವೀಡಿಯೋ ಬಿಟ್ಬಿಡಿ. ಸೊ ಅವಶ್ಯಕತೆ ಇರೋನು ನಿಮ್ಮ ಹತ್ರ ಹುಡಿಕೊಂಡು ಬಂದೇ ಬರ್ತಾನೆ. ಅದು ನನ್ನ ಒಂದು ಕಾನ್ಸೆಪ್ಟು. ಸೊ ಯಾರಿಗೂ ಅವಶ್ಯಕತೆ ಇರುತ್ತೆ ನಿಮ್ಮ ಹತ್ರ ಹುಡಿಕೊಂಡು ಬಂದೇ ನೀವು ರೈತರು ಈ ರೀತಿ ವೆಬ್ಸೈಟ್ಗಳನ್ನ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನ ಪೇಜ್ಗಳನ್ನ ಮಾಡ್ಕೊಳ್ಳಿ, ಇದು ಯೂಟ್ಯೂಬು ಚಾನಲ್ಗಳನ್ನ ಮಾಡ್ಕೊಂಡು ಸೇಲ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಮುಂದಿನ ದಿನಗಳಲ್ಲಿ ನಂದು ಏನಾಗ್ತೈತೆ ಅಂತಂದರೆ ಸ್ನೇಹಿತರೆ, ಇನ್ನೂ ನಾನು ಕಲಿತಾ ಇದ್ದೀನಿ. ಆಮೇಲೆ ಇನ್ನೂ ಇವೆಲ್ಲ ನನಗೆ ಹೊಸ್ತು, ಈ ವೆಬ್ಸೈಟ್ ನನಗೆ ಹೊಸ್ತು, ಯೂಟ್ಯೂಬು ಕೂಡ ಹೊಸ್ತೇನೆ. 2-3 ವರ್ಷದಿಂದ ಇದ್ರೂ ಕೂಡ ಹೆಂಗೆ ವರ್ಕ್ ಆಗುತ್ತೆ ಏನೋ ಅನ್ನೋದು ಗೊತ್ತು ಅನ್ನೋದು ಬಿಟ್ಟರೆ ಇನ್ನೂ ನಾನು ಇದರಲ್ಲಿ ಡೀಪಾಗಿ ಹೋಗಿಲ್ಲ. ಒಂದು ಆಫೀಸ್ ಇಲ್ಲ ನೆಟ್ಗೆ, ಎಲ್ಲರೂ ಯೂಟ್ಯೂಬ್ಗೆ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇಷ್ಟು ದಿನ ಆಯಿತು ಅಂದರೂ ಕೂಡ ನಾನು ನಮ್ಮ ತೋಟದಲ್ಲೇ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಾನು ನೆಕ್ಸ್ಟು ನಿಮಗೆ ನಾನು ಕಂಪ್ಲೀಟಾಗಿ ಕಲಿತ ಮೇಲೆ ಖಂಡಿತವಾಗ್ಲೂ ನಿಮ್ಗಳಿಗೆ ತಿಳಿಸ್ಕೊಡ್ತೀನಿ. ಎಲ್ಲಾದರೂ ಸ್ಪೀಚ್ಗಳಿದ್ದಾಗ ಖಂಡಿತ ಬರ್ತೀನಿ, ನಾನೇ ವಾಲಂಟಿಯರಾಗಿ ಬಂದು ಈ ರೀತಿ ಎಲ್ಲ ಸೇಲ್ ಮಾಡಿ, ಈ ರೀತಿ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನನ್ನ ಗುರಿ ಇದ್ದಿದ್ದೇ ಇಷ್ಟು, ಉತ್ಪಾದನೆ ಮಾಡಬೇಕು, ಡೈರೆಕ್ಟಾಗಿ ಅದನ್ನು ಕಸ್ಟಮರ್ಸ್ಗೆ ತಲುಪಿಸ್ಬೇಕು ಅನ್ನೋದು ಒಂದು ಗುರಿ ಇತ್ತು. ಸೊ ಈಗ ಸುಮಾರು ಜನ ನನ್ನ ಸ್ನೇಹಿತರು, ಸರ್ ನಿಮ್ಮ ಫಾರ್ಮಿಗೆ ಬರ್ತೀನಿ ಅಂತ ನಾನು 1 ತಿಂಗಳು ಬಿಟ್ಟು ಬನ್ನಿರಿ, 2 ತಿಂಗಳು ಬಿಟ್ಟು ಬನ್ನಿರಿ ಅಂತ ತಿಳಿಸ್ತಾನೆ ಇರ್ತೀನಿ. ಸೊ ನನ್ನ ಉದ್ದೇಶ ಸೀಡ್ಸು, ಮೆನ್ಯೂರ್ಸು, ಫರ್ಟಿಲೈಸರ್ಸು ನಮ್ಮ ಈ ಜಮೀನಲ್ಲೇ ಉತ್ಪಾದನೆ ಆಗೋದು, ಅದನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಬೇಕು. ನಾಟಿ ಕೋಳಿಗಳನ್ನ ಯಾವ ರೀತಿ ಸಾಕ್ತಾಯಿದ್ದೀನಿ, ಮೇಕೆಗಳನ್ನ ಯಾವ ರೀತಿ ಸಾಕ್ತಾಯಿದ್ದೀನಿ, ಮತ್ತು ಇಲ್ಲಿ ಪ್ರೊಡಕ್ಷನ್ ಆದಂಥದ್ದನ್ನು ಯಾವ ರೀತಿ ನಾನು ಸೇಲ್ ಮಾಡ್ತಾಯಿದ್ದೀನಿ ಅನ್ನುವಂಥದ್ದನ್ನು ತೋರಿಸ್ಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ನೆಕ್ಸ್ಟ್ ಇನ್ನೇನು ಮಾಡಬೇಕು ಸೇಲ್ನ ಅಂದ್ಕೊಂಡಿದ್ದೀನಿ ಅಂತಂದರೆ ಸ್ನೇಹಿತರು, ನಾಟಿ ಕೋಳಿ ಮೊಟ್ಟೆ ಮಾಡೋಣ ಅಂತಿದ್ದೀನಿ. ತುಂಬ ಡಿಮ್ಯಾಂಡ್ ಇದೆ. ಸೊ ಯಾವುದು ತುಂಬ ಡಿಮ್ಯಾಂಡ್ ಇದೆ, ಯಾರು ಅದನ್ನು ಮಾಡೋಕ್ಕಾಗ್ತಿಲ್ಲ, ಅದನ್ನೇ ನಾವು ಮಾಡಿದ್ರೆ 100% ಸಕ್ಸಸ್ ಆಗುವಂಥದ್ದು. ರಿಸ್ಕ್ ತಗೋಬೇಕು. ಸೊ ನಾಟಿ ಕೋಳಿ ಮೊಟ್ಟೆ ಮಾಡೋಣ ಅಂತಿದ್ದೀನಿ. ಅದ್ರ ಜೊತೆಗೆ ಅಕ್ಕಪಕ್ಕ ರೈಸ್ ಮಿಲ್ಗಳಿದೆ. ಸೊ ಒಂದು ರಾಜಮಂಡ್ರಿ ಯಾವುದು ಅನ್ಪಾಲಿಶ್ಡ್ ರೈಸ್ನ ನಮ್ಮ ಗುರು ಫಾರ್ಮ್ಸ್ ವೆಬ್ಸೈಟಲ್ಲಿ ಸೇಲ್ ಮಾಡಬೇಕು ಅಂತ ಇದ್ದೀನಿ, ಅನ್ಪಾಲಿಶ್ಡ್ ಆ ರೀತಿ. ಅದ್ರ ಜೊತೆಗೆ ಬೆಲ್ಲ, ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಹೊಸದಾಗಿ ಒಂದೊಂದು ಪ್ರಾಡಕ್ಟ್ಗಳನ್ನ ನಾವು ಇಲ್ಲಿ ಉತ್ಪಾದನೆ ಮಾಡಿ. ಹೇಳೋದು ಮರ್ತೆ, ಜೇನು ಸಾಕಬೇಕು ಅಂತ ತುಂಬ ಆಸೆ ಆಗಿಬಿಟ್ಟೈತೆ. ಒಂದು 2 ಮಂತ್ಸಿಂದಲೂ ಕೂಡ ಜೇನು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡು ತುಂಬ ಆಸೆ ಆಗಿದೆ ಸ್ನೇಹಿತರೆ. ಬಟ್ ಅದಕ್ಕೆಲ್ಲ ಫ್ಲವರ್ಸ್ ಎಲ್ಲ ಬೇಕು ಅಂತ ಕೇಳ್ಪಟ್ಟೆ. ಕೆಳಗಡೆ ಒಂದು ಮಳೆ ಬಿದ್ದಾದಮೇಲೆ ರೋಟ್ರಿ ಎಲ್ಲ ಓಡಿಸಿ ಸುತ್ತ ಬಾರ್ಡ್ರಲ್ಲಿ ಎಲ್ಲ ಹಿಂಗೆ ಪ್ಲ್ಯಾಂಟ್ಸ್ ಎಲ್ಲ ಮಾಡಿ, ಮೀನ್ಸ್ ಫ್ಲವರ್ ಪ್ಲ್ಯಾಂಟ್ಗಳನ್ನೆಲ್ಲ ಪ್ಲ್ಯಾಂಟೇಷನ್ ಮಾಡಿ, ಆಮೇಲೆ ಒಂದು 4-5 ಡಬ್ಬ ಇಡಬೇಕು. ಅದನ್ನು ನಾನು ವೆಬ್ಸೈಟಲ್ಲಿ ಸೇಲ್ ಮಾಡಬೇಕು ಅನ್ನುವಂಥದ್ದು ನನ್ನ ಫೈನಲ್ಲು ಒಂದು ಆಸೆ. ಜೇನನ್ನು ಸಾಕಬೇಕು, ಒಂದು ಸರಿ ಅದನ್ನು ಟೇಸ್ಟ್ ಮಾಡಬೇಕು. ನನ್ನ ಮೈಂಡಲ್ಲಿರುವಂಥದ್ದು ದುಡ್ಡು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಸೆಕೆಂಡ್ರಿ. ಅಂತಂದರೆ ನೀವು ನಾಟಿ ಕೋಳಿ ಮೊಟ್ಟೆನ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ನಿಜವಾಗ್ಲೂ ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತಂದರೆ, ಈಗ ನಮ್ಮ ನಾಟಿ ಕೋಳಿ ಮೊಟ್ಟೆಗಳನ್ನ ತಿನ್ನೋದಕ್ಕೂ ಫಾರಮ್ ಕೋಳಿ ಮೊಟ್ಟೆಗಳನ್ನ ನಾವು ತಿನ್ನೋದಕ್ಕೂ ಒಂದು ಆಮ್ಲೆಟ್ ಹಾಕಿ ತಿಂದರೆ ಇದರಲ್ಲಿ ಯಾವ ರೀತಿ ಫ್ಯಾಟ್ದು ಟೇಸ್ಟ್ ಇರುತ್ತೆ, ಯೋಕ್ ಇರುತ್ತಲ್ಲ ಅದರದ್ದು ಯಾವ ರೀತಿ ಟೇಸ್ಟ್ ಇರುತ್ತೆ, ಬ್ರಾಯ್ಲರ್ ಕೋಳಿದು ಯಾವ ರೀತಿ ಟೇಸ್ಟ್ ಇರುತ್ತೆ. ಸೊ ಅದಕ್ಕೂ ಮಿಸ್ ಮ್ಯಾಚ್.
100% ಅಲ್ಲ, ಇದಕ್ಕೂ ಅದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ಡಿಫ್ರೆಂಟ್ ಫ್ಲೇವರು, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಯಾವುದೋ ನಾಟಿ ಕೋಳಿ ಮೊಟ್ಟೆಗೂ ಫಾರಮ್ ಕೋಳಿ ಮೊಟ್ಟೆಗೂ. ಈಗ ಜೇನು ಸಾಕಾಣಿಕೆ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಆಗಿಬಿಟ್ಟೈತೆ. ಸೊ ತರಕಾರಿಗಳನ್ನ ಬೆಳೆದೆ, ತರಕಾರಿಗಳನ್ನ ತಗೊಂಡೋಗಿ ಬೇಯಿಸ್ಕೊಂಡು ತಿಂದಿದ್ದಾಯಿತು, ಕ್ಯಾರೆಟು, ಪ್ರತಿಯೊಂದು ಬೀಟ್ರೂಟು, ಮೂಲಂಗಿ ಎಲ್ಲ. ಸೊ ಈಗ ಜೇನು ಸಾಕಾಣಿಕೆ ಮಾಡಬೇಕು. ಆ ಜೇನಂದು ಆ ತುಪ್ಪನ ಒಂದ್ಸರಿ ನಾನು ಬೆಳೆದಂಥದ್ದು ಮೀನ್ಸ್ ನಾನು ಸಾಕಿದಂತಹ ಜೇನನ್ನು ಟೇಸ್ಟ್ ಮಾಡಬೇಕು ಅನ್ನುವಂಥದ್ದು ತುಂಬ ಆಸೆ ಆಗಿದೆ. ಸೊ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸು ಜೇನು ಕೃಷಿ ಮಾಡ್ತಾಯಿದ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹತ್ರ ಬಾಕ್ಸೋ ಇನ್ನೊಂದು ತಗೊಂಡು, ಇಲ್ಲ ಟ್ರೈನಿಂಗ್ ಬನ್ನಿ ಸರ್ ಒಂದಿನ ಅಂದರೂ ಕೂಡ ಖಂಡಿತವಾಗ್ಲೂ ಬಂದು ಅದನ್ನು ತಿಳ್ಕೊಂಡು ಫ್ಲವರ್ಸ್ ಪ್ಲ್ಯಾಂಟ್ ಎಲ್ಲ ಪ್ಲ್ಯಾಂಟೇಷನ್ ಮಾಡಿ ಒಂದು 4-5 ಡಬ್ಬಗಳನ್ನ ತಂದಿರ್ತೀನಿ. ಸೊ ಆ ರೀತಿ ಆ ಜೇನನ್ನು ಉತ್ಪಾದನೆ ಮಾಡಿ ಸೇಲ್ ಮಾಡಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ನಾವು ಏನೇನೆಲ್ಲ ಉತ್ಪತ್ತಿ ಮಾಡ್ತೀನಿ, ಏನೇನೆಲ್ಲ ಯಾವ ರೀತಿ ಸೇಲ್ ಮಾಡ್ತಾಯಿದ್ದೀನಿ ಅನ್ನುವಂಥದ್ದನ್ನ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಮ್ಮ ಚಾನಲ್ನ ಮೀನ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿ ಫಾಲೋ ಮಾಡ್ಕೊಬನ್ನಿ. ನಿಮಗೂ ಕೂಡ ಮಾರ್ಕೆಟ್ ಎಷ್ಟಾಗಲ ಇದೆ, ಎಷ್ಟು ಅಮೌಂಟಿಗೆ ನಾನು ಸೇಲ್ ಮಾಡಿದೆ ಅದನ್ನು ಕೂಡ ತಿಳಿಸ್ತೀನಿ ಓಪನ್ ಆಗಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ರೈತರಿಗೆ ಹೆಲ್ಪ್ ಆಗುವಂಥ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.